ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಿನ್ನಾಳ ಹೋಬಳಿಯ ಗಬೂರು ಗ್ರಾಮದಲ್ಲಿ ಕುರುಬರು ದಿವಂಗತ ಬಸವರಾಜನ ಹೆಂಡತಿಯಾದ ಮಾದಿಗ ಲಲಿತಾ ಮಕ್ಕಳ ಭವಿಷ್ಯಕ್ಕಾಗಿ ಗಂಡನ ತಂದೆ ತಾಯಿ ಮನೆ ಮುಂದೆ 2 ತಿಂಗಳಿಂದ ಹೋರಾಟ ನಡೆಸುತ್ತಿದ್ದಾಳೆ. ಈ ಹಿಂದೆ ದಿನಾಂಕ 5/3/2026ರಂದು ಮಾರಣಾಂತಿಕ ಹಲ್ಲೆ ಅಟ್ರಾಸಿಟಿ ಕೇಸ್ ಆಗಿದ್ದ ಕೂಡ ಅರೆಸ್ಟ್ ಮಾಡಿರುವುದಿಲ್ಲ. ಹೈಕೋರ್ಟ್ನಲ್ಲಿ ಬೇಲ್ ಪಡೆದಿದ್ದಾರೆ. ಆದರೂ ಹೋರಾಟ ಮುಂದುವರೆದಿದೆ. ಈ ಕುರಿತು ಸತ್ಯಾಸತ್ಯತೆ ವಾಸ್ತವ ವಿಚಾರ ತಿಳಿದುಕೊಳ್ಳಲು ದಿನಾಂಕ 14/7/2026ರಂದು ಕರ್ನಾಟಕ ಜನಶಕ್ತಿ ರಾಜ್ಯ ಕಾರ್ಯದರ್ಶಿ ಕರಿಯಪ್ಪ ಗುಡಿಮನಿ, ಕರ್ನಾಟಕ ಮಾದಿಗರ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಹ್ಯಾಟಿ ಹುಲಗಪ್ಪ, ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದುರ್ಗೇಶ್, ಕರ್ನಾಟಕ ಮಹಿಳಾ ಮುನ್ನಡೆ, ಕರ್ನಾಟಕ ಮಾದಿಗರ ಮಹಿಳಾ ರಕ್ಷಣಾ ವೇದಿಕೆ ಶೋಭಾ ಪೂಜಾರಿ ನೇತೃತ್ವದಲ್ಲಿ ಭೇಟಿ ಮಾಡಲಾಯಿತು. ವಿಷಯವನ್ನು ಅರಿತು ಪೊಲೀಸ್ ರಕ್ಷಣೆ ಅವಶ್ಯಕತೆ ಅನ್ನೋದು ತಿಳಿದು ಕೊಪ್ಪಳದ ಸಹಾಯಕ ನಿರ್ದೇಶಕ ಶರಣಪ್ಪ ಹಾಗೂ ಸಿಬ್ಬಂದಿ ಕೊಪ್ಪಳ ಜಿಲ್ಲಾ ಎಸ್ಪಿ ಅವರಿಗೆ ಗಮನಕ್ಕೆ ತಂದ ನಂತರ ಮುನಿರಾಬಾದ್ PCI ಆ್ಯಂಡ್ ಓ ಮೂಲಕ PSI ಮಲ್ಲಪ್ಪ ಅವರು ಬಂದ ನಂತರ ನೊಂದ ಮಾದಿಗ ಮಹಿಳಾ ಹೋರಾಟಕ್ಕೆ ಪರವಾನಗಿ ಪೊಲೀಸರು ರಕ್ಷಣೆಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದರ ಪರಿಣಾಮ 2 ಮಹಿಳಾ ಪೊಲೀಸರು ನಿನ್ನೆಯಿಂದ ರಕ್ಷಣೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಬಂದಂತಹ ಅಧಿಕಾರಿಗಳಿಗೆ ಈ ನೊಂದ ಮಹಿಳೆಗೆ ಹಾಗೂ ಅಪಘಾತದಲ್ಲಿ ಮರಣ ಹೊಂದಿದ ದಿವಂಗತ ಕುರುಬರು ಬಸವರಾಜ ಮಜ್ಗಿ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಲು ನಮ್ಮ ಸಂಘಟನೆಗಳು ಅಣಿಯಾಗುತ್ತಿವೆ. ನ್ಯಾಯ ಸಿಗುವವರೆಗೂ ಮನೆ, ಜಮೀನು, ಆಸ್ತಿ ಕುಟುಂಬಕ್ಕೆ ಬಿಟ್ಟು ಕೊಡುವವರೆಗೆ ಮನೆ ಮುಂದೆನೇ ಕಾನೂನು ಸುವ್ಯವಸ್ಥೆ, ಪೊಲೀಸ್ ರಕ್ಷಣೆಯೊಂದಿಗೆ ಹೋರಾಟ ರೂಪಿಸಲು ಅಣಿಯಾಗುತ್ತೇವೆ ಎಂದು ತಿಳಿಸಲಾಯಿತು. ಯಾವ ಕಾರಣಕ್ಕೂ ರಾಜಿ ಆಗುವುದಿಲ್ಲ. ಕಾನೂನು ಹೋರಾಟ ಮುಂದುವರೆದೇ ತೀರಿಸ್ತೀವಿ. ರಾಜಿ ರಹಿತ ಹೋರಾಟ, ರಾಜಕೀಯ ರಹಿತ ಹೋರಾಟ ಚಲೋ ಗಬ್ಬೂರು. ಮುಂದಿನ ದಿನಗಳಲ್ಲಿ ಕೊಪ್ಪಳ IBಯಲ್ಲಿ ಎಲ್ಲ ಪ್ರಗತಿಪರ ಚಿಂತಕರು, ಸಂಘಟನೆಗಳು, ದಲಿತ ಸಂಘಟನೆಗಳು ಮುಂದಿನ ಸಮಾವೇಶ ನೋಡಿಕೊಂಡು ಕರೆ ಕೊಡಲಾಗುವುದು. ಮಹಿಳೆಗೆ, ಮಕ್ಕಳಿಗೆ ಯಾವುದೇ ಪ್ರಾಣಹಾನಿ ಆಗಲು ಬಿಡುವುದಿಲ್ಲ. ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಎಲ್ಲರೂ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ.